ಸರ್ ಸರ್ ಯಾರಮ್ಮ ಅದು? ಸೌಂದರ್ಯ ಕಂಪ್ನಿ ಜುಮ್ ಜುಮ್ ಅಗರಬತ್ತಿ ಸರ್. ಜುಮ್ ಜುಮ್ಮ? ಹೌದು ಸರ್, ಒಂದು ಬತ್ತಿ 1 ಗಂಟೆ ಉರಿಯುತ್ತೆ ಸರ್. ನೀನ್ 1 ಗಂಟೆನೂ ಬೇಡ 2 ಗಂಟೆನೂ ಬೇಡ, ಹೋಗಮ್ಮ ಸುಮ್ನೆ. ಪ್ಲೀಸ್ ಸರ್. ಅರೆ ಹೋಗಮ್ಮ ಅಂದ್ರೆ ತಿರ್ಗಾ ಅಮ್ಮ ಅಗರಬತ್ತಿ. ಕರೆದ್ರ ಸರ್? ಒಂದು ಬತ್ತಿ 1 ಗಂಟೆ ಉರಿಯತ್ತಾ? ಹೌದು ಸರ್. ಹೌದು, ಒಂದು ಪ್ಯಾಕೆಟ್ ಮಾರಿದ್ರೆ ಎಷ್ಟು ಲಾಭ ಸಿಗತ್ತೆ? 25 ಪೈಸೆ ಸರ್. ಅಯ್ಯೋ ಪಾಪ, 25 ಪೈಸಕ್ಕೋಸ್ಕರ ಇಷ್ಟೊಂದು ಭಾರ ಹೊತ್ಕೊಂಡು ಬೀದಿ ಬೀದಿ ಅಲಿಬೇಕಾ? ಹೆಣ್ಣು ಮಕ್ಳು ಈ ರೀತಿ ಕಷ್ಟಪಡೋದು ನೋಡಿದ್ರೆ ನನ್ ಕಣ್ಣಲ್ಲಿ ನೀರ್ ಸುರಿಯತ್ತೆ. ಅಂದ್ಹಾಗೆ ಒಂದು ಪ್ಯಾಕೆಟ್ ಬೆಲೆ ಎಷ್ಟಮ್ಮ? 2 ರೂಪಾಯಿ ಸರ್. 2 ರೂಪಾಯ? ನಿನ್ನ ಹತ್ರ ಎಷ್ಟು ಪ್ಯಾಕೆಟ್ಸ್ ಇವೆ? 200 ಪ್ಯಾಕೆಟ್ಸ್ ಇದೆ ಸರ್. 200 ಪ್ಯಾಕೆಟ್ಸ್? ನಿನ್ನ ಹತ್ರ ಇರೋದನ್ನೆಲ್ಲ ನಾನೇ ತಗೋತೀನಿ, ಒಳಗಡೆ ತಂದಿಡಮ್ಮ. ಒಂದು ಪ್ಯಾಕೆಟ್ಗೆ 25 ಪೈಸೆ ಆದ್ರೆ 200ಕ್ಕೆ 50 ರೂಪಾಯಿ. 5 ನಿಮಿಷದಲ್ಲಿ 50 ರೂಪಾಯಿ. ಇದಕ್ಕೋಸ್ಕರ ಆಫೀಸ್ ನಲ್ಲಿ ಬೈಸ್ಕೊಂಡ್ ಕೆಲಸ ಮಾಡ್ಬೇಕಾ? ಶ್ರೀಕಾಂತ್ಗೂ ಇದೇ ಕೆಲಸ ಕೊಡಿಸ್ಬಿಡ್ತೀನಿ. ಅಂದ್ಹಾಗೆ ಊದುಬತ್ತಿ ಹೆಸರೇನು ಅಂದೆ? ಜುಮ್ ಜುಮ್ ಸರ್. ಜುಮ್ ಜುಮ್? ಇದನ್ನೆಲ್ಲ ಲೆಕ್ಕ ಹಾಕು, ದುಡ್ಡು ಕೊಟ್ಬಿಡ್ತೀನಿ. ಸರಿ ಸರ್. ಬಾಗ್ಲ ಯಾಕೆ ಹಾಕಿದ್ರಿ? ಊದುಬತ್ತಿ ಹೊಗೆಯಿಂದ ಮೂಗ್ ಮಾತ್ರ ಜುಮ್ ಜುಮ್ ಅಂದ್ರೆ ಸಾಕ, ನನ್ನ ಮೈಯು ಜುಮ್ ಜುಮ್ ಅನ್ನೋದು ಬೇಡವಾ? ಪರವಾಗಿಲ್ವೇ ನನ್ನ ಮುದ್ದು ಮೈನಾ? ತಾನಾಗೇ ಪಂಜರಕ್ಕೆ ಬಂದು ಬಿದ್ದಿರೋ ಹಕ್ಕಿ ಈಗ ನಿನ್ನ ಬಿಟ್ಟೋನು ಮುಟ್ಟಾಳ. ಒಳಗಡೆ ಇದೆ. ಏನದ್ ನಿನ್ ಊದ್ಬತ್ತಿ? ಜುಮ್ ಜುಮ್ ಊದ್ಬತ್ತಿ. ಜುಮ್ ಜುಮ್ ಊದ್ಬತ್ತಿ? ಊದ್ಬತ್ತಿ ಮಾರೋಕೆ ಅಂತ ಬಂದಿದ್ದೆ, ಎಲ್ಲ ತಗೋತೀನಿ ಅಂತ ಒಳಗಡೆ ಕರೆದು ಗಲಾಟೆ ಮಾಡ್ದ ರಾಸ್ಕಲ್. ಆಫೀಸಿಗೆ ಬರೋ ಟೈಮಲ್ಲಿ ಜುಮ್ ಜುಮ್ ಏನ್ ಬಂತು ನಿಮ್ಮ ಅಜ್ಜಿ ತಲೆ? ನಾನು ಇನ್ಮೇಲೆ ಆಫೀಸಿಗೆ ಬರಲ್ಲ. ನಿನ್ನೆ ಬಾಸ್ ಎಷ್ಟು ಅವಮಾನ ಮಾಡಿದ್ರು ಅಂತ ನಿನಗೆ ಗೊತ್ತಲ್ಲ? ರಾಜು ನೆನ್ನೆ ಮಾಡಿದ ಅವಮಾನ ಇವತ್ತು ಇವನ್ ಮಾಡಿದ ಸನ್ಮಾನ ಅಲ್ಲ? ನಿನ್ನಂತ ವಯಸ್ಸಿಗೆ ಬಂದ್ ಹುಡುಗಿರು ಮನೆ ಬಾಗ್ಲಿಗೆ ಮಾರಕ್ ಹೋದ್ರೆ ಹೀಗೆ ಆಗೋದು. ನೀನೇನೋ ಧೈರ್ಯವಂತೆ, ಅವನ್ನ ಒದ್ದೆ ಆಚೆ ಬಂದೆ, ಸರಿ ಹೋಯ್ತು. ನಾಳೆ ಇನ್ನೊಂದ್ ಮನೆಗೆ ಮಾರಕ್ ಹೋಗು, 3-4 ಜನ ಸೇರ್ಕೊಂಡು ನಿನ್ ಹಿಡ್ಕೊಂಡು ನಿನ್ಗೇನಾದ್ರು ಸುಮ್ನೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡು. ನಡಿ. ತಗೊಳ್ಳಿ ಜುಮ್ ಜುಮ್, ಇನ್ಮೇಲೆ ಇಂತ ತಪ್ಪು ಮಾಡಲ್ಲ ಸರ್. ಹೋಗ. ಜುಮ್ ಜುಮ್ ಅಂತೆ, ಜುಮ್ ಜುಮ್. ನಡಿ. ಬುದ್ಧಿ ಬುದ್ಧಿ. ಯಾರಮ್ಮ? ನಾನು ನಿಮ್ ಫ್ಯಾಕ್ಟ್ರಿ ಮೆಕ್ಯಾನಿಕ್ ರಂಗಯ್ಯನ ಹೆಂಡತಿ. ಏನ್ ಬೇಕಾಗಿತ್ತು? ನಾನೇನ್ ಹೇಳಿ, ಅವ್ನ್ ಬರೋ ಸಂಬಳನೆಲ್ಲ ಸಾರ ಅಂಗಡಿಗೆ ಸುರಿದು ನಿತ್ಯ ಕುಡಿದು ಮನೆಗ್ ಬರ್ತಾನೆ. ನಾನೇನಾದ್ರೂ ಹೇಳಕ್ ಹೋದ್ರೆ ನನ್ನೇ ಹಿಡ್ಕೊಂಡು ಹೊಡಿತಾನೆ. 3 ದಿನದಿಂದ ಊಟ ಇಲ್ಲ, ಮಕ್ಳು ಸಹ ಉಪವಾಸ. ದೊಡ್ಡ ಹುಡುಗನ್ಗೆ ಫೀಸ್ ಕಟ್ಟಕ್ ಕೂಡ ದುಡ್ಡಿಲ್ಲ. ಯೋಚನೆ ಮಾಡ್ಬೇಡ ರಂಗಯ್ಯ, ನಾನು ವಿಚಾರಿಸ್ತೇನೆ. ಇತ್ತಗ ಮೊದ್ಲು ನಿನ್ನ ಮಗನ ಫೀಸ್ ಕಟ್ಟಿ ಊಟಕ್ಕೆ ಅನುಕೂಲ ಮಾಡ್ಕೊ. ಹೋಗು. ಅಮ್ಮ ಅಮ್ಮ. ಏನಪ್ಪ? ನಮ್ಮ ಆಫೀಸ್ ಅಡ್ರೆಸ್ಗೆ ನಿನ್ಗೊಂದು ಕಾಗದ ಬಂದಿದೆ. ಒಡ್ದು ನೋಡು. ನನ್ನ ಹೆಸರಿಗೆ ಯಾರು ಕಾಗದ ಬರ್ದಿರೋದು? ಅದು ನಿನ್ನ ಆಫೀಸಿಗೆ. ನೋಡ್ತೀನಿ. ಹಾ,
ನಮ್ಮ ನಾಗಣ್ಣ ಇಲ್ವಾ, ಹಾ. ಅವನ ಹೆಂಡತಿ ಸುಬ್ಬಲಕ್ಷ್ಮಿದು. ಸುಬ್ಬಲಕ್ಷ್ಮಿನ ಹ್ಮ್. ಏನಂತ ಬರ್ದಿದ್ದಾಳೆ? ಪ್ರೀತಿಯ ಅತ್ತಿಗೆ ಪಾದಪದ್ಮಗಳಲ್ಲಿ ಸುಬ್ಬಲಕ್ಷ್ಮಿ ಮಾಡೋ ನಮಸ್ಕಾರಗಳು. ಅದಾಗಿ ನಿನಗೊಂದು ಸಂತೋಷದ ವಿಷಯ, ನಮ್ಮ ಮಗಳು ಮೀನಾ BSc ಫಸ್ಟ್ ಕ್ಲಾಸ್ ಪಾಸ್ ಮಾಡಿದ್ದಾಳೆ. ಅವಳಿಗಂತೂ ಸದಾ ನಿಮ್ಮದೇ ನೆನಪು, ಯಾವಾಗಲೂ ನಮ್ಮ ರಾಜುವನ್ನೇ ಜ್ಞಾಪಿಸ್ಕೊಳ್ತಾ ಇರ್ತಾಳೆ. ನಮಗೂ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಬಹಳ ಆಸೆ ಆಗಿದೆ, ಬಿಡು ಮಾಡ್ಕೊಂಡು ಬರ್ತೇವೆ. ಇಂತೂ ನಿಮ್ಮ ಪ್ರೀತಿಯ ನಾದಿನಿ ಸುಬ್ಬಲಕ್ಷ್ಮಿ. ಏನಮ್ಮ, ಇಷ್ಟು ವರ್ಷಗಳ ನಂತರ ಇದ್ದಕ್ಕಿದ್ದ ಹಾಗೆ ಅತ್ತೆಗೆ ನಮ್ಮ ಜ್ಞಾಪಕ ಬಂದಿದೆ. ದೇವಯಾನಿ ಹೋಗ್ಬಿಟ್ಲಲ್ಲ, ಅದಕ್ಕೆ ಹೆಣ್ಣು ಹೆತ್ತೋರು ಬಂಧು ಮಿತ್ರರು ಕಾಗದ ಬರೀತಾರಪ್ಪ. ಅವಳು ಹೋಗಿದ್ದಕ್ಕೂ ಈ ಕಾಗದಕ್ಕೂ ಏನಮ್ಮ ಸಂಬಂಧ? ನೋಡು, ಈ ಮನೆಗೆ ಒಂದು ಹೆಣ್ಣು ದಿಕ್ಕಿಲ್ಲ, ನಮಗೆ ಬೇಕಾದಷ್ಟು ಆಸ್ತಿ ಇದೆ, ನಿನಗೂ ವಯಸ್ಸಾಗಿಲ್ಲ, ಅದಕ್ಕೆ ಅವ್ರ ಮಗಳನ್ನ ನಿನ್ ಕೊಡ್ಬೇಕು ಅಂತ ಆಸೆ. ಒಂಥರ ಚಪಲ ಅನ್ನು. ಈ ಪ್ರಪಂಚದಲ್ಲೇ ನಿನ್ನ ಜಾಗ ತುಂಬೋ ಶಕ್ತಿ ಯಾರಿಗಿದೆ ದೇವ್ಯಾನಿ? ನಿನ್ನ ಮಾತು, ನಡೆ, ನಗು ಎಲ್ಲ ಹೇಗ್ ಮರೀಲಿ? ನೀನು ನನ್ನ ಜೀವದಲ್ಲೇ ಬೆರೆತು ಹೋಗಿದ್ದೀಯ ಅನ್ನೋದು ಇವರಿಗೆಲ್ಲ ಹೇಗೆ ಅರ್ಥ ಆಗ್ಬೇಕು? ಶೀಲಾ, ನಿನ್ನ ಹತ್ರ ಇಂಪೋರ್ಟ್ಲ್ ಇದೆಯಾ? ಇಲ್ಲ, MD ರೂಮಲ್ಲಿ ಇದೆ. ಬಾಸ್ ಬಂದಾಯ್ತಾ? ಇನ್ನೂ ಬಂದಿಲ್ಲ. ನೀವು ಇಲ್ಲೇನ್ ಮಾಡ್ತಿದ್ದೀರಿ? ನನ್ ಕೆನ್ನೆಗೆ ಹೊಡೆಯೋಕೆ ನಿಮ್ಗೇನ್ ಹಕ್ಕಿದೆ? ಹಕ್ಕಂತೆ ಹಕ್ಕು. ಶಟ್ ಅಪ್ ಅಂಡ್ ಗೆಟ್ ಔಟ್. ಆಶಾ, ಏ ಆಶಾ, ನನಗೆ ಹೇಳಿದೆ ಆಫೀಸಿಂದ ಯಾಕೆ ಬಂದೆ ನೀನು? ಯಾಕೋ ಬಂದೆ. ನೋಡು ಕಾಂತ, ನನ್ನ ಬಲವಂತ ಮಾಡ್ಬೇಡ. ಖಂಡಿತ ನಾನು ನಿನ್ ಮೇಲೆ ಕೆಲ್ಸಕ್ಕೆ ಬರಲ್ಲ. ನಿನ್ನ ಖಂಡಿತ ಕೆಲ್ಸಕ್ಕೆ ಬಂತ ನಾನು ಬಲವಂತ ಮಾಡೋದಿಲ್ಲ. ನಾಯಿ ಬಾಲ ನೆಟ್ಟಗ್ ಮಾಡಕ್ ಹೋಗಿದ್ ನನ್ ತಪ್ಪು. ಆಫೀಸಲ್ಲಿ ನಿನಗೆ ಕೆಲಸ ಕೊಡ್ಸಿ ನಾ ದೊಡ್ಡ ಮುಟ್ಟಾಳಾದೆ. ತಗೋ ನಿನ್ ಸಂಬಳ. ನನಗೇನ್ ಬೇಡ. ನೋಡು, ಸುಮ್ನೆ ಹಠ ಮಾಡ್ಬೇಡ, ಇದನ್ನ ಇಟ್ಕೋ. ಇಲ್ಲೋದ್ರೆ ನಿನಗೆ ತೊಂದ್ರೆ. ಯಾಕೆಂದ್ರೆ ನಾನು ಅರ್ಜೆಂಟ್ ಕೆಲ್ಸದ ಮೇಲೆ ಬೊಂಬಾಯಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದ ಮೇಲೆ ನಿನಗೆ ಬೇರೆ ಕೆಲಸ ನೋಡ್ತೀನಿ. ಇಟ್ಕೋ. ತಗೋ ಅಂದ್ರೆ ತಗೋಬೇಕು. ದೇವ್ಯಾನಿ, ನಾನು ಯಾಕೆ ಹೀಗೆ ಮಾಡಿದೆ? ನಾನಿವತ್ತು ಯಾಕೆ ಹೀಗೆ ಮಾಡಿದೆ? ಯಾಕೆ ಇವತ್ತು ನನಗೆ ಇಷ್ಟು ಕೋಪ ಬಂತು? ನಿಜ ಹೇಳ ದೇವ್ಯಾನಿ, ನೀನು ನನ್ನ ಬಿಟ್ಟು ಹೋದ್ಮೇಲೆ ನನ್ನ ಮನಸ್ಸೇ ನನ್ನ ಹಿಡಿತಿರಲಿಲ್ಲ. ನನ್ನ ಮನಸ್ಸೇ ಜಯಮ್ಮ, ಜಯಮ್ಮ, ಬನ್ನಿ ಸೀತಮ್ಮ. ಅದನ್ನೆಲ್ಲ ದೇವ್ರ ಮುಂದೆ ಇಡಿ. ನಿಮ್ಮಿಂದ ತುಂಬಾ ಉಪಕಾರವಾಯ್ತು.
ತಾವಿನ್ ಹೋಗ್ಬೋದು. ಆಯ್ತಮ್ಮ. For more updates, like, comment, subscribe to our channel.